ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು 8th ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಅದರಲ್ಲಿ ನಾನು ಪಾರ್ಟ್ 1 ಮಾಡಿದ್ದೇನೆ. ಸೊ ಪಾರ್ಟ್ 1 ವಿಡಿಯೋನ ಬಿಟ್ಟಿದ್ದೇನೆ. ಸೊ ಅದರಲ್ಲಿ ಜರ್ನಲ್ ಎಂಟ್ರೀಸ್ಗಳನ್ನು ಮಾಡಿದ್ದೇನೆ. ಅಂದರೆ ನಾನು ಜರ್ನಲನ್ನು ಮಾತ್ರ ಮಾಡಿದ್ದೇನೆ. ಸೊ ಪೋಸ್ಟಿಂಗ್ ಟು ಲೆಡ್ಜರ್ ಇದೆ. ಸೊ ಆ ಪಾರ್ಟನ್ನು ನಾನು ಇಲ್ಲಿ ಮಾಡಿಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಆ ಪಾರ್ಟನ್ನು ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೇನೆ. ಸೊ ಈಗ ಆಲ್ರೆಡಿ ಜರ್ನಲ್ ಎಂಟ್ರೀಸನ್ನು ಬರೆದಿದ್ದೇನೆ. ಸೊ ಆಲ್ರೆಡಿ ಅದನ್ನು ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೇನೆ. ಸೊ ಈಗ ನಾನೇನು ಮಾಡ್ತೇನೆ, ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ತಾ ಇದ್ದೇನೆ. ಸೊ ಪೋಸ್ಟಿಂಗ್ ಟು ಲೆಡ್ಜರ್ ಅಂತ ಬರೀಬೇಕು. ಸೊ ಬರೆದು ನಾವೇನು ಮಾಡಬೇಕು, ಮೊದಲಿಗೆ ಜರ್ನಲ್ ಎಂಟ್ರೀಸ್ ಕಡೆ ಬರಬೇಕು. ಸೊ ಜರ್ನಲ್ ಎಂಟ್ರೀಸಲ್ಲಿ ನಾವೇನು ಮಾಡಬೇಕು, ಯಾವ ಯಾವ ಅಕೌಂಟ್ಗಳನ್ನು ಹಾಕಬೇಕು, ಯಾವ್ಯಾವ ಲೆಡ್ಜರ್ ಅಕೌಂಟ್ಗಳನ್ನು ಹಾಕಬೇಕು ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡ್ತಾ ಹೋಗಬೇಕು. ಸೊ ಇದು ಪ್ರೊಸೆಸ್ ಆಗಿದೆ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಎಂಟ್ರಿಗೆ ಬರ್ತಾ ಇದ್ದೀನಿ. November 1, 2017 ಕ್ಯಾಶ್ ಅಕೌಂಟ್ ಡೆಬಿಟ್, ಗೂಡ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಇದು ಒಂದು ಎಂಟ್ರಿ ಆಗಿದೆ. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಹೊಸ ಹೊಸ ಎಂಟ್ರೀಸ್ಗಳನ್ನು ನಾವು ಲೆಡ್ಜರ್ ಅಕೌಂಟ್ ಹಾಕ್ತಾ ಹೋಗ್ತೇವೆ. ಸೊ ಕ್ಯಾಶ್ ಅಕೌಂಟ್, ಸೊ ಇದು ಫಸ್ಟ್ ಅಕೌಂಟ್ ಆಗಿದೆ. ಸೊ ಇದು ಫಸ್ಟ್ ಎಂಟ್ರಿ ಆಗಿರೋದ್ರಿಂದ ಯಾವುದೇ ಅಕೌಂಟ್ ಇರೋದಿಲ್ಲ. ಸೊ ಈಗ ನಾವು ಏನು ಮಾಡಬೇಕಾಗುತ್ತೆ, ಲೆಡ್ಜರ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಗೂಡ್ಸ್ ಅಕೌಂಟ್. ಸೊ ಇದು ಕೂಡ ಹೊಸದಿದೆ, ಸೆಕೆಂಡ್ ಅಕೌಂಟ್. ಥರ್ಡ್ ಒನ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಕೂಡ ಹೊಸದಿದೆ, ಕ್ಯಾಪಿಟಲ್ ಅಕೌಂಟ್. ಸೊ ಇದಿಷ್ಟು ಫಸ್ಟ್ ಎಂಟ್ರಿ ಆಗಿದೆ. ಸೊ ಇಲ್ಲಿ ಹೊಸ ಎಂಟ್ರೀಸ್ಗಳಿದ್ದಾವೆ, ಹಾಗಾಗಿ ಹೊಸ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಒನ್ ನೋಡಿ, ಪರ್ಚೇಸಸ್ ಅಕೌಂಟ್ ಟು ಹರೀಶಸ್ ಅಕೌಂಟ್. ಸೊ ಇದು ಕೂಡ ಏನಾಗಿದೆ, ಹೊಸ ಎಂಟ್ರೀಸ್ ಇದ್ದಾವೆ. ಸೊ ಹಾಗಾಗಿ ಪರ್ಚೇಸಸ್ ಅಕೌಂಟ್ 4th ಆಗುತ್ತೆ, ಹರೀಶಸ್ ಅಕೌಂಟ್ 5th ಆಗುತ್ತೆ. ಸೊ ಈ ಥರ ಮಾಡಬೇಕು, ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಎಂಟ್ರಿ ನೋಡಿ, ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟ್ ಆಲ್ರೆಡಿ ಇಲ್ಲಿ ಹಾಕ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಬೇಕಾಗತ್ತೆ. ಸೊ ಟು ಸೇಲ್ಸ್ ಅಕೌಂಟ್ ಇದೆ. ಸೊ ಸೇಲ್ಸ್ ಅಕೌಂಟ್ ಇಲ್ಲಿ ಹಾಕಿಲ್ಲ, ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ನಂಬರ್ 6 ಅಂತ ಬರ್ತಾ ಇದ್ದೀನಿ. ಸೊ ಸೇಲ್ಸ್ ಅಕೌಂಟನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಎಂಟ್ರಿ ನೋಡಿ, ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟ್, ಸೊ ಇಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಕ್ಯಾಶನ್ನು ಸ್ಕಿಪ್ ಮಾಡಬೇಕು. ಫರ್ನಿಚರ್ ಅಕೌಂಟ್, ಸೊ ಇಲ್ಲಿ ಪ್ರಿಪೇರ್ ಮಾಡಿಲ್ಲ, ಹಾಗಾಗಿ ಹೊಸ ಎಂಟ್ರಿ ಇದೆ, ಹಾಗಾಗಿ ಇಲ್ಲಿ 7 ಅಂತ ಬರ್ತಾ ಇದ್ದೀನಿ. ಸೊ 7th ಅಕೌಂಟ್ ಅದನ್ನ ಹಾಕಬೇಕು, ಫರ್ನಿಚರ್. ನೆಕ್ಸ್ಟ್ ಒನ್ ನೋಡಿ, ಹರೀಶಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಇಲ್ಲೂ ಕೂಡ ಏನಾಗಿದೆ, ಹರೀಶಸ್ ಅಕೌಂಟನ್ನು ಇಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಶ್ ಅಕೌಂಟ್ ಕೂಡ ಏನಾಗಿದೆ, ಇಲ್ಲಿ ಆಲ್ರೆಡಿ ಇದೆ. ಸೊ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಂಟ್ರಿ ನೋಡಿ, ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಸನ್ಡ್ರಿ ಎಕ್ಸ್ಪೆನ್ಸಸ್ ಹೊಸ ಅಕೌಂಟ್ ಇದೆ, ಹಾಗಾಗಿ 8 ಅಂತ ಬರ್ತಾ ಇದ್ದೀನಿ. ಕ್ಯಾಶ್ ಅಕೌಂಟನ್ನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀವಿ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಂಟ್ರಿ ನೋಡಿ, November 15 ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟು ಹಾಕಿದ್ದೀನಿ, ಸೇಲ್ಸ್ ಅಕೌಂಟು ಹಾಕಿದ್ದೀನಿ. ಸೊ ಸೇಲ್ಸ್ ಅಕೌಂಟ್ ಇಲ್ಲಿ ಹಾಕಿದ್ದೀನಿ, 6th ಅಕೌಂಟ್. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ನೋಡಿ, November 18 ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟನ್ನು ಆಲ್ರೆಡಿ ಹಾಕಿದ್ದೀನಿ, ಬ್ಯಾಂಕ್ ಅಕೌಂಟನ್ನು ನಾನು ಇನ್ನೂ ಹಾಕಿಲ್ಲ. ಸೊ ಹಾಗಾಗಿ ಅದನ್ನು 9 ಅಂತ ಬರ್ತಾ ಇದ್ದೀನಿ. ಸೊ ಹೊಸ ಅಕೌಂಟನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಒನ್ ನೋಡಿ, November 20 ಡ್ರಾಯಿಂಗ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟನ್ನು ಆಲ್ರೆಡಿ ಹಾಕಿದ್ದೀನಿ, ಡ್ರಾಯಿಂಗ್ಸ್ ಅಕೌಂಟನ್ನು ಹಾಕಬೇಕಾಗುತ್ತೆ, ಹಾಗಾಗಿ 10 ಅಂತ ಬರ್ತಾ ಇದ್ದೀನಿ. ನೆಕ್ಸ್ಟ್ ಎಂಟ್ರಿಗೆ ಬನ್ನಿ, ಹರೀಶಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಅಂತ ಇದೆ. ಸೊ ಹರೀಶಸ್ ಅಕೌಂಟ್ ಆಲ್ರೆಡಿ ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ, ಸೊ ಹಾಗಾಗಿ ಹರೀಶಸ್ ಅಕೌಂಟನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಕ್ಯಾಶ್ ಅಕೌಂಟ್, ಸೊ ಕ್ಯಾಶ್ ಅಕೌಂಟ್ ಕೂಡ ಆಲ್ರೆಡಿ ಇದೆ, ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಅಂತ ಇದೆ. ಸೊ ಹೊಸ ಅಕೌಂಟ್ ಇದೆ, ಹಾಗಾಗಿ ಹೊಸ ಲೆಡ್ಜರ್ ಅಕೌಂಟನ್ನು ಹಾಕಬೇಕು. ಸೊ ಇದು 11 ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, November 25 ನಿತೇಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ನಿತೇಶ್ ಅಕೌಂಟ್ ಹೊಸ ಅಕೌಂಟ್ ಇದೆ, ಸೊ 12 ಅಂತ ಬರ್ತಾ ಇದ್ದೀನಿ. ಸೇಲ್ಸ್ ಅಕೌಂಟ್ ಏನಿದೆ, ಸೊ ಇಲ್ಲಿ ಆಲ್ರೆಡಿ ಇದೆ ಸೇಲ್ಸ್ ಅಕೌಂಟ್, ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಬರೋಣ, ಕಾರ್ಟೇಜ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಕಾರ್ಟೇಜ್ ಅಕೌಂಟ್ ಹೊಸ ಅಕೌಂಟ್ ಇದೆ, ಸೊ 13 ಅಂತ ಬರ್ತಾ ಇದ್ದೀನಿ. ಟು ಕ್ಯಾಶ್ ಅಕೌಂಟ್ ಇದೆ, ಸೊ ಕ್ಯಾಶ್ ಅಕೌಂಟನ್ನು ಆಲ್ರೆಡಿ ಹಾಕಿದ್ದೀನಿ, ಸೊ ಸ್ಕಿಪ್ ಮಾಡ್ತಾ ಇದ್ದೀನಿ. ರೆಂಟ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ 14 ಅಂತ ಬರ್ತಾ ಇದ್ದೀನಿ. ಸೊ ಹೊಸ ಅಕೌಂಟ್ ಇದೆ, ಹಾಗಾಗಿ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಕ್ಯಾಶ್ ಅಕೌಂಟ್ ಇದೆ, ಸೊ ಕ್ಯಾಶ್ ಅಕೌಂಟನ್ನು ಆಲ್ರೆಡಿ ನಾನು ಪ್ರಿಪೇರ್ ಮಾಡಿದ್ದೀನಿ, ಸೊ ಹಾಗಾಗಿ ಇಲ್ಲಿ ಇದನ್ನು ಬರ್ಕೊಂಡಿದ್ದೀನಿ, ಸೊ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ಪೇಜ್ ಆಗಿದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಉಳಿದಿದೆ, ಸೊ ಎಷ್ಟು ಬ್ಯಾಲೆನ್ಸ್ ಆಗಿದೆ. ಸೊ ಈ ಪೇಜ್ನ ಟೋಟಲನ್ನು ಮಾಡಿ ಎಂಟ್ರೀಸ್ ಇನ್ನೂ ಇದ್ದಾವೆ, ಹಾಗಾಗಿ ನಾನು ಏನು ಮಾಡಿದ್ದೀನಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ತಿದ್ದೀನಿ. ಎಂಡ್ ಆಫ್ ದ ಪೇಜ್ 3,06,900 ಬಂದಿದೆ. ಸೊ ಎರಡು ಕಡೆ ಸೇಮ್ ಬಂದಿದೆ. ಸೊ ಇದು ಫಸ್ಟ್ ಪೇಜ್ ಆಗಿದೆ. ಸೊ ಇನ್ನೊಂದಿಷ್ಟು ಎಂಟ್ರೀಸ್ಗಳಿದ್ದಾವೆ, ಸೊ ಅದನ್ನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಇಲ್ಲಿ ಲಾಸ್ಟ್ 2 ಎಂಟ್ರೀಸ್ ಇದ್ದಾವೆ. ಸೊ ಅದರಲ್ಲಿ
ನವಂಬರ್ 29 ಕ್ಯಾಶ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಬಿಟ್ ಟು ನಿತೇಶಸ್ ಅಕೌಂಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟನ್ನು ಆಲ್ರೆಡಿ ಹಾಕಿದ್ದೀನಿ. ಡಿಸ್ಕೌಂಟ್ ಅಲೌಡ್ ಅಂತ ಇದೆ. ಸೊ ಈಗ ಆಲ್ರೆಡಿ ನಾನು ಕನ್ಫ್ಯೂಸ್ ಆಗಬೇಡಿ, ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟನ್ನು ನಾನು ಪ್ರಿಪೇರ್ ಮಾಡಿದ್ದೇನೆ, ಡಿಸ್ಕೌಂಟ್ ಅಲೌಡನ್ನು ಪ್ರಿಪೇರ್ ಮಾಡಿಲ್ಲ. ಹಾಗಾಗಿ ಸೊ ಹೊಸ ಅಕೌಂಟ್ ಇದೆ, ಸೊ ಹಾಗಾಗಿ 15 ಅಂತ ಬರ್ತಾ ಇದ್ದೀನಿ. ನಿತೇಶಸ್ ಅಕೌಂಟ್ ಟು ನಿತೇಶಸ್ ಅಕೌಂಟ್ ಅಂತ ಇದೆ. ಸೊ ನಿತೇಶಸ್ ಅಕೌಂಟ್ ಆಲ್ರೆಡಿ ಹಾಕಿದ್ದೀನಿ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಂಟ್ರಿ, ಲಾಸ್ಟ್ ಎಂಟ್ರಿ ನೋಡಿ, ನವಂಬರ್ 30 ಸ್ಯಾಲ್ರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಸ್ಯಾಲ್ರಿ ಅಕೌಂಟ್ ಹೊಸ ಅಕೌಂಟ್ ಇದೆ, ಹಾಗಾಗಿ 16 ಅಂತ ಬರ್ತಾ ಇದ್ದೀನಿ. ಕ್ಯಾಶ್ ಅಕೌಂಟ್ ಆಲ್ರೆಡಿ ಇದೆ, ಸೊ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗಮನಿಸಬೇಕು, ನಾನು ಫಸ್ಟ್ ಪೇಜಲ್ಲಿ ಏನು ಟೋಟಲ್ ಆಗಿತ್ತು, ಸೊ ಅದನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ ಅಂತ ಬರ್ಕೊಂಡಿದ್ದೀನಿ. ಸೊ ಆ ಬ್ಯಾಲೆನ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟಿತ್ತು ಬ್ಯಾಲೆನ್ಸ್, 3,09,000 3,06,900 ಎರಡು ಕಡೆ ಇತ್ತು. ಸೊ ಅದನ್ನು ಮೊದಲಿಗೆ ಬರ್ಕೊಂಡಿದ್ದೀನಿ. ಸೊ ಟೋಟಲ್ ಮಾಡುವಾಗ ನಾನು ಏನು ಮಾಡಿದ್ದೀನಿ, ಫಸ್ಟ್ ಪೇಜ್ನ ಟೋಟಲ್ ಮತ್ತು ಈ ಪೇಜ್ನ ಟೋಟಲನ್ನು ನಾನು ಇಲ್ಲಿ ತೊಗೊಂಡು ಟೋಟಲನ್ನು ಮಾಡಿ ಇಲ್ಲಿ ಬರೆದಿದ್ದೀನಿ. ಟೋಟಲ್ ಅಂತ ಬರೆದು ಇಲ್ಲಿ ಬರೆದಿದ್ದೀನಿ. 3,16,900 ಬಂದಿದೆ. ಸೊ ಎರಡೂ ಕಡೆ ಸೇಮ್ ಬರುತ್ತೆ, ಟ್ಯಾಲಿ ಆಗುತ್ತೆ. ಸೊ ಅದನ್ನು ಬರೆದಿದ್ದೀನಿ. ಸೊ ಇದಿಷ್ಟು ಜರ್ನಲ್ ಅಕೌಂಟ್ ಆಗಿದೆ. ಸೊ ಜರ್ನಲ್ ಎಂಟ್ರೀಸ್ಗಳಾಗಿದ್ದಾವೆ. ಸೊ ಇಲ್ಲಿ ನಾವು ಎಷ್ಟು ಅಕೌಂಟ್ಗಳನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ಬರ್ಕೊಂಡಿದ್ದೇವೆ. ಸೊ ಇಲ್ಲಿ ಬರೆದಿದ್ದೇನೆ, ಅಕೌಂಟ್ಸ್ ಟು ಬಿ ಕ್ರಿಯೇಟೆಡ್ ಅಂತ ಬರೆದಿದ್ದೇನೆ. ಸೊ ಕ್ಯಾಶ್ ಅಕೌಂಟನ್ನು ಹಾಕಬೇಕು, ಗೂಡ್ಸ್ ಅಕೌಂಟನ್ನು ಹಾಕಬೇಕು, ಕ್ಯಾಪಿಟಲ್ ಅಕೌಂಟನ್ನು ಹಾಕಬೇಕು, ಪರ್ಚೇಸಸ್ ಅಕೌಂಟನ್ನು ಹಾಕಬೇಕು, ಹರೀಶಸ್ ಅಕೌಂಟನ್ನು ಹಾಕಬೇಕು, ಸೇಲ್ಸ್ ಅಕೌಂಟನ್ನು ಹಾಕಬೇಕು, ಫರ್ನಿಚರ್ ಅಕೌಂಟನ್ನು ಹಾಕಬೇಕು, ಸಂಡ್ರಿ ಎಕ್ಸ್ಪೆನ್ಸಸ್ ಅಕೌಂಟನ್ನು ಹಾಕಬೇಕು, ಬ್ಯಾಂಕ್ ಅಕೌಂಟನ್ನು ಹಾಕಬೇಕು, ಡ್ರಾಯಿಂಗ್ಸನ್ನು ಹಾಕಬೇಕು, ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಹಾಕಬೇಕು, ನಿತೇಶಸ್ ಅಕೌಂಟ್ ಹಾಕಬೇಕು, ಕಾರ್ಟೇಜ್ ಅಕೌಂಟ್ ಹಾಕಬೇಕು, ರೆಂಟ್ ಅಕೌಂಟ್ ಹಾಕಬೇಕು, ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಹಾಕಬೇಕು, ಸ್ಯಾಲ್ರಿ ಅಕೌಂಟ್ ಹಾಕಬೇಕು. ಸೊ ನೀವು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಟೋಟಲ್ 16 ಅಕೌಂಟ್ಸ್ ಆಗುತ್ತೆ. ಸೊ 16 ಅಕೌಂಟ್ಸನ್ನು ಹಾಕಬೇಕು. ಸೊ ನಾನು ಏನು ಮಾಡಿದ್ದೀನಿ, ಲೆಡ್ಜರ್ ಫಾರ್ಮ್ಯಾಟ್ಗಳನ್ನು ಬರ್ಕೊಂಡಿದ್ದೇನೆ ಈಗ ಆಲ್ರೆಡಿ. ಸೊ ನಿಮಗೆ ಯಾವ ಯಾವ ಅಕೌಂಟ್ಗಳನ್ನು ಹಾಕಬೇಕು ಅಂತ ಹೇಳಿದ್ದೇನೆ. ಸೊ ಅವನ್ನ ನಾನು ಲೆಡ್ಜರ್ ಅಕೌಂಟನ್ನು ಬರ್ಕೊಂಡಿದ್ದೇನೆ. ಸೊ ಇಲ್ಲಿ ಬರೆದಿದ್ದೇನೆ, ಆಲ್ರೆಡಿ ಬರೆದಿದ್ದೇನೆ. ಸೊ ಕ್ಯಾಶ್ ಅಕೌಂಟನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ, ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಈಗ ನಾನೇನು ಮಾಡ್ತೇನೆ, ಕ್ಯಾಶ್ ಅಕೌಂಟನ್ನು ಹಾಕುವಾಗ ನಾನು ಎಂಟ್ರೀಸ್ಗಳನ್ನು ನೋಡ್ತಾ ಹೋಗ್ತೇನೆ. ಸೊ ಎಂಟ್ರೀಸ್ಗಳನ್ನು ನೋಡಿಕೊಂಡು ನಾನು ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇನೆ, ಲೆಡ್ಜರ್ ಅಕೌಂಟಲ್ಲಿ ಹಾಕ್ತಾ ಹೋಗ್ತೇನೆ. ಸೊ ಕೇರ್ಫುಲ್ಲಾಗಿ ನೋಡಬೇಕು. ಸೊ ಇಲ್ಲಿ ಜರ್ನಲ್ ಎಂಟ್ರೀಸ್ ಇದ್ದಾವೆ. ಸೊ ಇಲ್ಲಿ ಕ್ಯಾಶ್ ಅಂತ ಎಲ್ಲೆಲ್ಲಿ ಬಂದಿರುತ್ತೆ ಅದನ್ನು ಕ್ಯಾಶ್ ಅಕೌಂಟಲ್ಲಿ ನಾನು ಎಂಟ್ರೀಸ್ ಮಾಡ್ತಾ ಹೋಗ್ತೇನೆ. ಸೊ ಈಗ ಫಸ್ಟ್ ಎಂಟ್ರಿಗೆ ಬರೋಣ. ಸೊ ಫಸ್ಟ್ ಎಂಟ್ರಿ ಏನಿದೆ, ಕ್ಯಾಶ್ ಅಕೌಂಟ್ ಡೆಬಿಟ್ 1,50,000 ಇದೆ, ಗೂಡ್ಸ್ ಅಕೌಂಟ್ ಡೆಬಿಟ್ 50,000 ಇದೆ, ಟು ಕ್ಯಾಪಿಟಲ್ ಅಕೌಂಟ್ ಇದೆ 2,00,000 ರೂಪೀಸ್ ಇದೆ. ಸೊ ಈ ಥರ ಇದೆ. ನಾನು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಕ್ಯಾಶನ್ನು ಸ್ಕಿಪ್ ಮಾಡ್ತೀನಿ. ಸೊ ಬಾಕಿ ಇರೋ ಅದರ ಅಪೋಸಿಟ್ ಅಕೌಂಟನ್ನು ನಾನಿಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನಾವೇನು ಮಾಡಬೇಕು, ಕ್ಯಾಶ್ ಅಕೌಂಟ್ ಎಷ್ಟಿದೆ ಅಮೌಂಟನ್ನು ನೋಡಬೇಕು. ಸೊ 1,50,000 ಕ್ಯಾಶ್ ಇದೆ. ಸೊ ಟೋಟಲ್ ಕ್ಯಾಪಿಟಲ್ ಎಷ್ಟು ಬಂದಿದೆ, 2,00,000 ಬಂದಿದೆ. ಸೊ 2,00,000ಅಲ್ಲಿ 1,50,000 ಏನಿದೆ ಕ್ಯಾಶ್ ಇದೆ. ಸೊ ನಾವು ಏನು ಮಾಡಬೇಕು, ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಎಷ್ಟು ಬಂದಿರುತ್ತೆ ಅದನ್ನು ಮಾತ್ರ ನಾವೇನು ಮಾಡಬೇಕು, ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 2 ಅಕೌಂಟ್ ಡೆಬಿಟ್ ಇದ್ದಾವೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಇದೆ, ಗೂಡ್ಸ್ ಅಕೌಂಟ್ ಡೆಬಿಟ್ ಇದೆ. ಸೊ ಕ್ಯಾಶ್ ಅಕೌಂಟ್ 1,50,000 ಇದೆ, ಗೂಡ್ಸ್ ಅಕೌಂಟ್ 50,000 ಇದೆ, ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ 2,00,000 ಇದೆ. ನಮಗೆ ಬೇಕಾಗಿರೋದು ಯಾವುದು, ಬರೀ ಕ್ಯಾಶ್. ಸೊ ಕ್ಯಾಶ್ ಎಷ್ಟಿದೆ 1,50,000 ಇದೆ. ಅಂದರೆ ನಾವೇನಂತ ಬರೀಬೇಕು, ಸೊ ಕ್ಯಾಶ್ ಬೈ ಕ್ಯಾಶ್ ಇದೆ. ಸೊ ಇದನ್ನು ಸ್ಕಿಪ್ ಮಾಡಬೇಕು. ಸೊ ಏನಂತ ಬರೀಬೇಕು, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಸೊ ಕ್ಯಾಶ್ ಅಕೌಂಟಲ್ಲಿ ಸೊ ಕ್ಯಾಶ್ ಲೆಡ್ಜರ್ ಅಕೌಂಟ್. ಸೊ ಫಾರ್ಮ್ಯಾಟ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಡೆಬಿಟ್ ಕಾಲಮ್ ಬರೀಬೇಕು, ಪರ್ಟಿಕ್ಯುಲರ್ಸ್ ಡೇಟ್, ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಅಮೌಂಟ್ ಕಾಲಮ್. ಸೊ ಮತ್ತೆ ಕ್ರೆಡಿಟ್ ಸೈಡ್ ಡೇಟ್, ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಅಮೌಂಟ್ ಕಾಲಮ್. ಸೊ ಈ ಥರ ಬರ್ಕೊಳ್ಬೇಕು. ಸೊ ಈಗ ಎಂಟ್ರಿಯನ್ನು ಮಾಡಬೇಕು. ಸೊ ಫಸ್ಟ್ ಎಂಟ್ರಿಯನ್ನು ಮಾಡಬೇಕು. ಸೊ ಇಲ್ಲಿ ಬೈ ಕ್ಯಾಶ್ ಅಕೌಂಟ್ ಇದೆ, ಅಂದರೆ ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಈ ಕಡೆ ಬರುತ್ತೆ. ಸೊ ಡೇಟನ್ನು ಬರ್ತಾ ಇದ್ದೀನಿ, ನವಂಬರ್ 1. ಸೊ ನವಂಬರ್ 1 ನಾನು ಇಲ್ಲಿ ಬರ್ತಾ ಇದ್ದೇನೆ. ಸೊ ಈಗ ನಾವೇನು ಮಾಡಬೇಕು, ಅದನ್ನು ಬರ್ಕೊಳ್ಬೇಕು, ಎಂಟ್ರಿಯನ್ನು ಬರೀಬೇಕು. ಸೊ ಏನಂತ ಬರೀಬೇಕು, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಸೊ ಅಮೌಂಟ್ ಎಷ್ಟು ಬರೀಬೇಕು, ಸೊ ಕ್ಯಾಶ್ ಎಷ್ಟು ತಂದಿರ್ತಾರೆ ಅಷ್ಟೇ ಅಮೌಂಟನ್ನು ಬರೀಬೇಕು. ಸೊ ಟೋಟಲ್ ಅಮೌಂಟನ್ನು ಬರೆಯೋ ಹಾಗಿಲ್ಲ. ಸೊ ಇದು 2,00,000 ಎದುರ್ದಿದೆ. ಸೊ ಇಟ್ ಇನ್ಕ್ಲೂಡ್ಸ್ ಗೂಡ್ಸ್, ಬಟ್ ನಮಗೆ ಗೂಡ್ಸ್ ಬೇಕಾಗಿಲ್ಲ, ಇಲ್ಲಿ ಬರೀ ಕ್ಯಾಶ್ ಅಷ್ಟೇ ಬೇಕು, 1,50,000. ಸೊ ಅಮೌಂಟ್ ಕಾಲಮಲ್ಲಿ 1,50,000 ಬರೀಬೇಕು. ಸೊ ಇದನ್ನು ಕೇರ್ಫುಲ್ ಆಗಿ ಬರೀಬೇಕು. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೊ ಇದರಲ್ಲಿ ಕ್ಯಾಶನ್ನು ಎಂಟ್ರಿ ಮಾಡಿದ್ದೀವಿ. ಸೊ ಸೆಕೆಂಡ್ ಎಂಟ್ರಿಯನ್ನು ನೋಡೋಣ, ಪರ್ಚೇಸಸ್ ಅಕೌಂಟ್ ಟು ಹರೀಶಸ್ ಅಕೌಂಟ್. ಸೊ ಇಲ್ಲಿ ಕ್ಯಾಶ್ ಅಂತ ಬಂದಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಥರ್ಡ್ ಒನ್ ನೋಡಿ, ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ನವಂಬರ್ 5 ಇದೆ.
ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ಕ್ಯಾಶ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಹಾಗಾಗಿ ಸೊ ಅದರ ಅಪೋಸಿಟ್ ಅಕೌಂಟನ್ನು ಬರೀಬೇಕು. ಸೊ ಇದನ್ನು ಸ್ಕಿಪ್ ಮಾಡಬೇಕು. 2 ಸೇಲ್ಸ್ ಅಂತ ಬರುತ್ತೆ. ಡೇಟ್ ಏನಿದೆ ನವಂಬರ್ 5th ಇದೆ. ಸೊ ಅದನ್ನು ಬರೀಬೇಕು. ಇಲ್ಲಿ ನವಂಬರ್ 5th 2 ಸೇಲ್ಸ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು, 12,000 ಇದೆ. ಸೊ 12,000 ಇಲ್ಲಿ ಬರೀಕೊಳ್ಬೇಕು, 12,000 rupees. ಸೊ ನೆಕ್ಸ್ಟ್ ಎಂಟ್ರಿಯನ್ನು ನೋಡೋಣ. 4th ಎಂಟ್ರಿ ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಟು ಕ್ಯಾಶ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟಲ್ಲಿ ಏನಾಗುತ್ತೆ, ಬಾಯ್ ಫರ್ನಿಚರ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟಲ್ಲಿ ಕ್ಯಾಶನ್ನು ನಾವು ಸ್ಕಿಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬರ್ತಾ ಇದ್ದೀನಿ. ಸೊ ಡೇಟ್ ಏನಿದೆ ನವಂಬರ್ 6th ಇದೆ. ಸೊ ಇಲ್ಲಿ ಬಾಯ್ ಫರ್ನಿಚರ್ ಅಕೌಂಟ್ ಆಗುತ್ತೆ. ಸೊ ಫರ್ನಿಚರ್ ಅಮೌಂಟ್ ನಮಗೆ ಕೊಟ್ಟಿದ್ದಾರೆ, ಇಲ್ಲಿ 5,000 ಇದೆ. ಸೊ 5,000 ಇಲ್ಲಿ ಬರಿತಾ ಇದ್ದಾನೆ, 5,000. ನೆಕ್ಸ್ಟ್ ಒನ್ ನೋಡಿ, ನವಂಬರ್ 10th ಹರೀಶಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಟು ಕ್ಯಾಶ್ ಅಕೌಂಟನ್ನು ಸ್ಕಿಪ್ ಮಾಡಬೇಕು, ಹರೀಶಸ್ ಅಕೌಂಟನ್ನು ಇಲ್ಲಿ ಡೆಬಿಟ್ ಮಾಡಬೇಕು. ಸೊ ಡೇಟನ್ನು ನೋಡಬೇಕು, ನವಂಬರ್ 10 ಇದೆ. ಸೊ ಇಲ್ಲಿ ನವಂಬರ್ 10 ಬೈ ಹರೀಶಸ್ ಅಕೌಂಟ್. ಸೊ ಎಷ್ಟಿದೆ, 15,000 ಇದೆ. ಸೊ 15,000 ಇಲ್ಲಿ ಬರ್ಕೊಳ್ಬೇಕು, 15,000. ನೆಕ್ಸ್ಟ್ ಒನ್ ನೋಡಿ, ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ನವಂಬರ್ 13th ಇದೆ. ಸೊ ಎಷ್ಟಿದೆ ಅಮೌಂಟ್, 200 rupees ಇದೆ. ಸೊ ಕ್ಯಾಶ್ ಅಕೌಂಟನ್ನು ಹಾಕ್ತಾ ಇದ್ದೀವಿ. ಸೊ ಕ್ಯಾಶನ್ನು ಸ್ಕಿಪ್ ಮಾಡಬೇಕು, ಬಾಯ್ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಏನಂತ ಬರೀಬೇಕು, ನವಂಬರ್ 13 ಬಾಯ್ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ 200 rupees ಇದೆ, 200 rupees ಇಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟ್ ಒನ್ ನೋಡಿ, ನವಂಬರ್ 15 ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಇದೆ. ಸೊ ಕ್ಯಾಶ್ ಅಕೌಂಟ್ ಎಷ್ಟಿದೆ, 15,000 ಇದೆ. ಟು ಕ್ಯಾಶನ್ನು ಸ್ಕಿಪ್ ಮಾಡಬೇಕು, 2 ಸೇಲ್ಸ್ ಬರೀಬೇಕು. ಸೊ ಡೇಟ್ ಏನಿದೆ ನವಂಬರ್ 15 ಇದೆ. ಸೊ ಇಲ್ಲಿ ನವಂಬರ್ 15th ಟು ಸೇಲ್ಸ್ ಅಕೌಂಟ್ ಎಷ್ಟಿದೆ, 15,000 ಇದೆ ಅಮೌಂಟ್. ಸೊ 15,000 ಇದೆ. ಸೊ 15,000 ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಒನ್ ನೋಡಿ, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ 5,000 rupees ಇದೆ. ಸೊ ಕ್ಯಾಶನ್ನು ಸ್ಕಿಪ್ ಮಾಡಬೇಕು, ಬಾಯ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಡೇಟನ್ನು ನೋಡಬೇಕು. ಸೊ ನವಂಬರ್ 18 ಇದೆ. ಸೊ ಇಲ್ಲಿ ನವಂಬರ್ 18 ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ, 5,000 ಇದೆ. ಸೊ 5,000 ಅಮೌಂಟ್ ಕಾಲಮಲ್ಲಿ ಬರೀಬೇಕು. ಸೊ ಈ ಥರ ಬರ್ಕೊಳ್ಬೇಕು. ನೆಕ್ಸ್ಟ್ ಎಂಟ್ರಿಯನ್ನು ನೋಡಿ, ಡ್ರಾಯಿಂಗ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ನವಂಬರ್ 20 ಇದೆ. ಸೊ ಕ್ಯಾಶನ್ನು ಸ್ಕಿಪ್ ಮಾಡಿದ್ರೆ ಬಾಯ್ ಡ್ರಾಯಿಂಗ್ಸ್ ಆಗುತ್ತೆ. ಸೊ ನವಂಬರ್ 20 ಬಾಯ್ ಡ್ರಾಯಿಂಗ್ಸ್ ಅಕೌಂಟ್. ಸೊ 1,000 ಇದೆ ಡ್ರಾಯಿಂಗ್ಸ್. ಸೊ 1,000 ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಎಂಟ್ರಿ ನೋಡಿ, ಹರೀಶಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಕ್ಯಾಶ್ ಅಕೌಂಟನ್ನು ಮಾಡ್ತಾ ಇದ್ದೀವಿ. ಸೊ ಕ್ಯಾಶ್ ಎಷ್ಟಿದೆ ಅದನ್ನು ಮಾತ್ರ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಎಷ್ಟಿದೆ, 14,700 ಇದೆ. ಕ್ಯಾಶ್ ಏನಾಗಿದೆ, 2 ಕ್ಯಾಶ್ ಆಗಿದೆ. ಸೊ ಇದನ್ನು ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ಬಾಯ್ ಹರೀಶಸ್ ಅಕೌಂಟ್ ಆಗುತ್ತೆ. ಸೊ ಡೇಟ್ ನೋಡಿ 22 ಇದೆ. ಸೊ ಇಲ್ಲಿ ನವಂಬರ್ 22 ಬಾಯ್ ಹರೀಶಸ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಅಮೌಂಟನ್ನು ಬರೆಯುವಾಗ ನಾವೇನು ಮಾಡ್ತೀವಿ, 2 ಅಕೌಂಟ್ ಕ್ರೆಡಿಟ್ ಆಗಿದೆ. ಹಾಗಾಗಿ ಎಷ್ಟು ಕ್ರೆಡಿಟ್ ಆಗಿರುತ್ತೆ ಅಷ್ಟೇ ನಾವು ಅಲ್ಲಿ ಅವ್ರ ಹೆಸರಲ್ಲಿ ಡೆಬಿಟ್ ಮಾಡಬೇಕಾಗುತ್ತೆ. 14,700 ಇದೆ. ಸೊ 14,700 ಇಲ್ಲಿ ಬರೀಬೇಕಾಗುತ್ತೆ, 14,700. ನೆಕ್ಸ್ಟ್ ಒನ್ ನೋಡಿ, ನವಂಬರ್ 25 ನಿತೇಶಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಇದೆ. ಸೊ ಕ್ಯಾಶ್ ಬಂದಿಲ್ಲ, ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೀವಿ. ನವಂಬರ್ 26 ಇದೆ, ಕಾರ್ಟೇಜ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ 200 rupees ಇದೆ. 2 ಕ್ಯಾಶನ್ನು ಬಿಡಬೇಕು, ಬಾಯ್ ಕಾರ್ಟೇಜ್ ಬರುತ್ತೆ. ನವಂಬರ್ 26. ಸೊ ಇಲ್ಲಿ ನವಂಬರ್ 26 ಬಾಯ್ ಕಾರ್ಟೇಜ್ ಅಕೌಂಟ್ ಆಗುತ್ತೆ. ಸೊ ಅಮೌಂಟ್ ಎಷ್ಟಿದೆ, ಕಾರ್ಟೇಜ್ 200 ಇದೆ. ಸೊ 200 rupees ಇಲ್ಲಿ ಬರೀಬೇಕಾಗತ್ತೆ, 200 rupees. ನೆಕ್ಸ್ಟ್ ಒನ್ ನೋಡಿ, ನವಂಬರ್ 27 ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ 2 ಕ್ಯಾಶ್ ಇದೆ. ಸೊ ಇದನ್ನ ಸ್ಕಿಪ್ ಮಾಡಿದ್ರೆ ಬಾಯ್ ರೆಂಟ್ ಅಕೌಂಟ್ ಆಗುತ್ತೆ. ಸೊ ನವಂಬರ್ 27
ಬಾಯ್ ರೆಂಟ್ ಅಕೌಂಟ್. ಸೊ ರೆಂಟ್ ಎಷ್ಟಿದೆ ನೋಡಬೇಕು, 1500 ಇದೆ. ಸೊ 1500 ಅಮೌಂಟ್ ಕಾಲಮಲ್ಲಿ ಬರ್ತಾ ಇದ್ದೇನೆ, 1500. ಸೊ ನೆಕ್ಸ್ಟ್ ಎಂಟ್ರಿ ನೋಡಬೇಕು. ಸೊ ನೆಕ್ಸ್ಟ್ ಎಂಟ್ರಿ ಏನಿದೆ, ಸೊ ನೆಕ್ಸ್ಟ್ ಎಂಟ್ರಿ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಇದೆ. ಸೊ ಇಲ್ಲಿ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಇದೆ, ಡಿಸ್ಕೌಂಟ್ ಅಕೌಂಟ್ ಇದೆ, ಡೆಬಿಟ್ ಇದೆ, ಟು ನಿತೇಶಸ್ ಅಕೌಂಟ್ ಇದೆ. ಸೊ ನಾವು ಕ್ಯಾಶ್ ಅಕೌಂಟನ್ನು ಹಾಕ್ತಾ ಇದ್ದೀವಿ. ಸೊ ಕ್ಯಾಶನ್ನು ಮಾತ್ರ ತೊಗೊಳ್ಬೇಕು, 6800 ಇದೆ. ಸೊ ಹಾಗಿದ್ರೆ ಏನಾಗುತ್ತೆ, ಇದನ್ನು ಸ್ಕಿಪ್ ಮಾಡಿದ್ರೆ ಟು ನಿತೇಶಸ್ ಅಕೌಂಟ್ ಆಗುತ್ತೆ. ಸೊ ಅಮೌಂಟ್ ಬರೆಯುವಾಗ ಇಲ್ಲಿ ಏನು ಮಾಡಬೇಕು, ಸೊ ನವಂಬರ್ 29 ಇದೆ ಡೇಟ್. ಸೊ ಇಲ್ಲಿ 29 ಇದೆ, ಅದನ್ನು ಬರ್ತಾ ಇದ್ದೇನೆ. ಟು ನಿತೇಶಸ್ ಅಕೌಂಟ್, ಟು ನಿತೇಶಸ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ, ಕ್ಯಾಶ್ ಎಷ್ಟು ಬಂದಿದೆಯೋ ಅಷ್ಟೇ ಬರೀಬೇಕು. ಸೊ ಕ್ಯಾಶ್ ಅಕೌಂಟ್ ಎಷ್ಟಿದೆ, 6800 ಇದೆ. ಸೊ ಇಲ್ಲಿ ನಿತೇಶಸ್ ಅಕೌಂಟ್ 6800 ಬರ್ಕೊಳ್ಬೇಕು. ಲಾಸ್ಟ್ ಒನ್ ನೋಡಿ, ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಕ್ಯಾಶನ್ನು ಹಾಕ್ತಾ ಇದ್ದೀವಿ, ಕ್ಯಾಶ್ ಅಕೌಂಟನ್ನು. ಸೊ ಟು ಕ್ಯಾಶನ್ನು ಸ್ಕಿಪ್ ಮಾಡಬೇಕು, ಬಾಯ್ ಸ್ಯಾಲ್ರಿ ಆಗುತ್ತೆ. ಸೊ ಡೇಟನ್ನು ಬರೀಬೇಕು, ನವಂಬರ್ 30 ಇದೆ. ಸೊ ನವಂಬರ್ 30 ಇದೆ, ಅದನ್ನು ಬರ್ತಾ ಇದ್ದೀನಿ. ಬಾಯ್ ಸ್ಯಾಲ್ರಿ ಅಕೌಂಟ್, ಬಾಯ್ ಸ್ಯಾಲ್ರಿ ಅಕೌಂಟ್. ಅಮೌಂಟ್ ನೋಡಿ 3000 ಇದೆ. ಸೊ 3000 ಇಲ್ಲಿ ಬರ್ತಾ ಇದ್ದೇನೆ. ಸೊ ಎಲ್ಲ ಎಂಟ್ರೀಸ್ಗಳಾಗಿದ್ದಾವೆ. ಸೊ ಅದನ್ನು ರೆಕಾರ್ಡ್ ಮಾಡಿದ್ದೇನೆ, ಕ್ಯಾಶ್ ಅಕೌಂಟನ್ನು ಮಾಡಿದ್ದೇನೆ. ಸೊ ಈಗ ನಾನು ಏನು ಮಾಡ್ತೇನೆ, ಟೋಟಲ್ಸನ್ನು ಮಾಡ್ತೇನೆ. ಸೊ ಇಲ್ಲಿ ಟೋಟಲನ್ನು ಮಾಡ್ತೇನೆ, ಒಂದೆರಡು ಲೈನನ್ನು ಬಿಟ್ಟು ಟೋಟಲ್ಸನ್ನು ಮಾಡ್ಕೊಳ್ತೇನೆ. ಸೊ ಅದೇ ಥರ ಈ ಕಡೆ ಕೂಡ ಮಾಡ್ಕೊಳ್ತೇನೆ. ಸೊ ಟೋಟಲನ್ನು ಮಾಡ್ತೇನೆ. ಸೊ ಟೋಟಲನ್ನು ಮಾಡಿದಾಗ, ಸೊ ಸ್ಟೂಡೆಂಟ್ಸ್ ಟೋಟಲ್ ಮಾಡಿದಾಗ, ಸೊ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ ಟೋಟಲ್. ಸೊ 1,50,000, 12,000, 15,000, 6,800 ಇದೆ. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 1,83,800 ಬರುತ್ತೆ, 1,83,800 ಬರುತ್ತೆ. ಸೊ ಟೋಟಲ್ ಅಮೌಂಟ್ ಇಷ್ಟು ಬರುತ್ತೆ. ಸೊ ಇದು ಕಡಿಮೆ ಬರುತ್ತೆ, ಹಾಗಾಗಿ ಯಾವ ಕಡೆ ಜಾಸ್ತಿ ಬರುತ್ತೆ ಅದನ್ನು ಎರಡೂ ಕಡೆ ಬರೀಬೇಕಾಗುತ್ತೆ. ಸೊ ಇಲ್ಲೂ ಕೂಡ 1,83,800 ಬರ್ತಾ ಇದ್ದೀನಿ. ಸೊ ಈಗ ನಾವೇನು ಮಾಡಬೇಕು, ಸೊ ಕ್ರೆಡಿಟ್ ಸೈಡ್ ಕಡಿಮೆ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಅಲ್ಲಿ ಬ್ಯಾಲೆನ್ಸನ್ನು ಕ್ಯಾರಿ ಡೌನ್ ಮಾಡಬೇಕಾಗುತ್ತೆ. ಸೊ ಡೇಟನ್ನು ಸೇಮ್ ಬರೀಬೇಕು, ನವಂಬರ್ 30 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಬ್ಯಾಲೆನ್ಸನ್ನು ಕ್ಯಾರಿ ಡೌನ್ ಮಾಡಬೇಕು. ಸೊ ಎಷ್ಟು ಕಡಿಮೆ ಇದೆ ಅದನ್ನು ಬರೀಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸೊ ಇವೆಲ್ಲ ಅಮೌಂಟ್ಗಳನ್ನು ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ 45,600 ಬರುತ್ತೆ. ಸೊ ಅದನ್ನು ಇದರಲ್ಲಿ ಕಳಿಬೇಕಾಗುತ್ತೆ. 1,83,800 ಇಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಬ್ಯಾಲೆನ್ಸ್, 1,38,200 ಬ್ಯಾಲೆನ್ಸ್ ಬರುತ್ತೆ. ಅಂದರೆ ಅಷ್ಟು ಕಡಿಮೆ ಇದೆ ಅಂತ ಅರ್ಥ. ಸೊ ಅದನ್ನು ನಾವು ಇಲ್ಲಿ ಬರ್ಕೊಳ್ಬೇಕು. ಸೊ ಇದನ್ನು ನಾವೇನು ಮಾಡಬೇಕು, ನೆಕ್ಸ್ಟ್ ಮಂತ್ಗೆ, ಸೊ ನವಂಬರ್ 30 ಇದೆ, ಡಿಸೆಂಬರ್ 1ಗೆ ನಾವೇನು ಮಾಡಬೇಕು, ಈ ಕಡೆ ಬರ್ಕೊಳ್ಬೇಕು. ಡಿಸೆಂಬರ್ 1 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಸೊ ಇಲ್ಲಿ C/D ಅಂತ ಬರ್ತಿದ್ದೀನಿ, ಕ್ಯಾರಿ ಡೌನ್. ಇಲ್ಲಿ ಅದನ್ನು ಬ್ರಾಟ್ ಡೌನ್ ಮಾಡಬೇಕು ನೆಕ್ಸ್ಟ್ ಡೇಟಿಗೆ. ಸೊ ಅಮೌಂಟ್ ಎಷ್ಟಿದೆ, 1,38,200. ಸೊ ಅದೇ ಅಮೌಂಟನ್ನು 1,38,200 ಈ ಕಡೆ ಬರ್ಕೊಳ್ಬೇಕು. ಸೊ ಈ ಥರ ನಾವೇನು ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಏನಾದರೂ ಉಳಿದ್ರೆ ಅದನ್ನು ಕ್ಯಾರಿ ಡೌನ್ ಮಾಡಿ ನಾವೇನು ಮಾಡಬೇಕು, ನೆಕ್ಸ್ಟ್ ಡೇಟಿಗೆ ನಾವು ಅದನ್ನು ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. ಸೊ ಎಲ್ಲಿ ಮಾಡಬೇಕು, ಲೆಡ್ಜರ್ ಅಕೌಂಟಲ್ಲಿ ಮಾಡಬೇಕು. ಸೊ ಒಂದು ವೇಳೆ ಎರಡೂ ಕಡೆ ಅಮೌಂಟ್ ಸೇಮ್ ಬಂದಾಗ ನಾವು ಅದನ್ನು ಅಲ್ಲೇ ಕ್ಲೋಸ್ ಮಾಡಿಬಿಡ್ತೇವೆ ಅಕೌಂಟನ್ನು. ಸೊ ಇದಿಷ್ಟು ಕ್ಯಾಶ್ ಅಕೌಂಟ್ ಆಗಿದೆ. ಸೊ ಸ್ಟೂಡೆಂಟ್ಸ್, ಈಗ ನಾನು ಗೂಡ್ಸ್ ಅಕೌಂಟನ್ನು ಹಾಕ್ತಾ ಇದ್ದೇನೆ. ಸೊ ಗೂಡ್ಸ್ ಅಕೌಂಟ್ ಇದೆ, ಸೊ ಹೊಸ ಅಕೌಂಟ್ ಇದೆ, ಸೆಕೆಂಡ್ ಒನ್ ಅಂತ ಬರ್ತಿದ್ದೀನಿ. ಸೊ ಗೂಡ್ಸ್ ಅಕೌಂಟನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ. ಸೊ ಗೂಡ್ಸ್ ಅಂತ ಎಲ್ಲೆಲ್ಲಿ ಬಂದಿರುತ್ತೆ ಅದನ್ನು ನಾನು ಎಂಟ್ರಿ ಮಾಡ್ತಾ ಹೋಗ್ತೇನೆ. ಸೊ ಈ ಪ್ರಾಬ್ಲಮಲ್ಲಿ ಒಂದೇ ಕಡೆ ಬಂದಿದೆ. ಸೊ ಇಲ್ಲಿ ಗೂಡ್ಸ್ ಅಂತ ಇದೆ, ಗೂಡ್ಸ್ ಅಕೌಂಟ್ ಡೆಬಿಟ್ ಆಗಿದೆ 50,000. ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಟು ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ಇಲ್ಲಿ ಬರುತ್ತೆ ಗೂಡ್ಸ್ ಅಕೌಂಟಲ್ಲಿ. ಸೊ ಗೂಡ್ಸ್ ಅಕೌಂಟನ್ನು ಹಾಕ್ತಾ ಇದ್ದೀವಿ. ಸೊ ಗೂಡ್ಸ್ ಅಕೌಂಟನ್ನು ಹಾಕಿದ್ರೆ ಗೂಡ್ಸನ್ನು ಸ್ಕಿಪ್ ಮಾಡಬೇಕು. ಅದರ ಅಪೋಸಿಟ್ ಎಂಟ್ರಿ ಏನಿರುತ್ತೆ, ಟು ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಅದನ್ನು ನಾವು ಗೂಡ್ಸ್ ಅಕೌಂಟಲ್ಲಿ ಬರ್ತಾ ಇದ್ದೇವೆ. ಸೊ ನವಂಬರ್ 1 ಇದೆ. ಸೊ ಗೂಡ್ಸ್ ಅಕೌಂಟನ್ನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಗೂಡ್ಸ್ ಅಕೌಂಟಲ್ಲಿ ಏನಾಗುತ್ತೆ, ಇಲ್ಲಿ ಬರುತ್ತೆ ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಟು ಕ್ಯಾಪಿಟಲ್ ಅಕೌಂಟ್ ನವಂಬರ್ 1 ಇದೆ. ನವಂಬರ್ 1 ಬರೆದಿದ್ದೀನಿ. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು, 50,000 ಗೂಡ್ಸ್ ತಂದಿದ್ದಾರೆ. ಹಾಗಾಗಿ ಅಮೌಂಟ್ ಕಾಲಮಲ್ಲಿ 50,000 ಇಲ್ಲಿ ಬರ್ಕೊಳ್ಬೇಕು.
ಸೊ ಇದು ಒಂದೇ ಇದೆ ಗೂಡ್ಸ್, ಹಾಗಾಗಿ ನಾವು ಈ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಅಕೌಂಟನ್ನು ಒಂದೇ ಎಂಟ್ರಿ ಇದ್ದಾಗ ನಾವು ಅಕೌಂಟನ್ನು ಯಾವ ಥರ ಕ್ಲೋಸ್ ಮಾಡ್ತೀವಿ, ಅಮೌಂಟ್ ಕಾಲಮಲ್ಲಿ ಡಬಲ್ ಅಂಡರ್ಲೈನ್ ಮಾಡಬೇಕಾಗತ್ತೆ. ಸೊ ಇದು ಗೂಡ್ಸ್ ಅಕೌಂಟ್ ಆಗಿದೆ. ಸೊ ಥರ್ಡ್ ಒನ್ ಏನಿದೆ, ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಕ್ಯಾಪಿಟಲ್ ಅಕೌಂಟ್ ಕೂಡ ಒಂದೇ ಇದೆ. ಸೊ ಒಂದೇ ಎಂಟ್ರಿ ಇದೆ, ಅದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಟು ಕ್ಯಾಪಿಟಲ್ ಅಂತ ಇದೆ, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ, ಅಂದರೆ ನಾವು ಅದರ ಅಪೋಸಿಟ್ ಎಂಟ್ರಿಯನ್ನು ಬರೀಬೇಕಾಗುತ್ತೆ. ಸೊ ಟು ಕ್ಯಾಪಿಟಲ್ ಎಷ್ಟಿದೆ, 2 lakh rupees ಇದೆ, ಅಂದರೆ ನಾವು ಟೋಟಲ್ ಅಕೌಂಟನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಎಷ್ಟಾಗಿದೆ, 2 lakh rupees ಆಗಿದೆ. ಕ್ಯಾಪಿಟಲ್ 2 lakh ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ, ಕ್ರೆಡಿಟ್ ಮಾಡಿದ್ದೀವಿ, ಹಾಗಾಗಿ 2 ಡೆಬಿಟ್ ಇದ್ದಾವೆ. ಆ 2 ಡೆಬಿಟ್ ಮಾಡಿರೋ ಎಂಟ್ರಿಗಳನ್ನು ನಾವಿಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಅಕೌಂಟಲ್ಲಿ ಡೇಟ್ November 1st ಇದೆ. ಸೊ ಹಾಗಾಗಿ November 1st. ಸೊ ಬೈ ಕ್ಯಾಶ್ ಅಕೌಂಟ್ ಡೆಬಿಟ್, ಗೂಡ್ಸ್ ಅಕೌಂಟ್ ಡೆಬಿಟ್ ಇದೆ, ಟು ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಟು ಕ್ಯಾಪಿಟಲ್ ಅಕೌಂಟ್ ಅಂದರೆ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ ಕ್ಯಾಪಿಟಲ್ ಅಕೌಂಟ್ ಹಾಕುವಾಗ. ಸೊ ಅಂದರೆ ಏನಾಗುತ್ತೆ, ಬೈ ಕ್ಯಾಶ್ ಅಕೌಂಟ್ ಬೈ ಗೂಡ್ಸ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಬೈ ಕ್ಯಾಶ್ ಅಕೌಂಟ್, ಇನ್ನೊಂದು ಸೇಮ್ ಡೇಟ್ ಇದೆ, ಬೈ ಗೂಡ್ಸ್ ಅಕೌಂಟ್. ಸೊ ಅಮೌಂಟನ್ನು ಹೇಗೆ ಸಪ್ರೇಟ್ ಆಗಿ ಬರೆದಿದ್ದಾರೆ ಅದನ್ನೇ ಬರೀಬೇಕು. 1,50,000, 50,000. ಸೊ ಕ್ಯಾಶ್ 1,50,000, ಗೂಡ್ಸ್ 50,000. ಸೊ ಈ ಥರ ಬರ್ಕೊಳ್ಬೇಕು. ಸೊ ಇವೆರಡೇ ಎಂಟ್ರಿ ಇದ್ದಾವೆ, ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಇಲ್ಲೇ ಕ್ಲೋಸ್ ಮಾಡಬೇಕು. ಸೊ ಈ ಥರ ನಾವೇನು ಮಾಡಬೇಕು, ಡಬಲ್ ಅಂಡರ್ಲೈನ್ ಮಾಡಬೇಕು. ಯಾವಾಗ ಮಾಡಬೇಕು ಡಬಲ್ ಅಂಡರ್ಲೈನ್, ಸೊ ಡೆಬಿಟ್ ಸೈಡ್ ಯಾವುದೇ ಎಂಟ್ರಿ ಇಲ್ಲದಾಗ ನಾವೇನು ಮಾಡಬೇಕು, ಈ ಥರ ಅದನ್ನು ಬರಿಬೇಕು. ಸೊ ಇದಿಷ್ಟು ಕ್ಯಾಪಿಟಲ್ ಆಗಿದೆ, ಕ್ಯಾಪಿಟಲ್ ಅಕೌಂಟ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಏನಿದೆ, ಪರ್ಚೇಸಸ್ ಅಕೌಂಟ್ ಇದೆ. ಪರ್ಚೇಸಸ್ ಅಕೌಂಟ್ ಇದೆ. ಸೊ ಪರ್ಚೇಸಸ್ ಅಕೌಂಟನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಂಟ್ರೀಸನ್ನು ನೋಡಿ ನಾನು ಪರ್ಚೇಸ್ ಅಕೌಂಟನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಬೇಕು, ಎಂಟ್ರೀಸ್ ನೋಡಬೇಕು. ಸೊ ಸೆಕೆಂಡ್ ಎಂಟ್ರಿ ಇದೆ November 3, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಹರೀಶಸ್ ಅಕೌಂಟ್ ಅಂತ ಇದೆ. ಸೊ ಪರ್ಚೇಸ್ ಅಕೌಂಟನ್ನು ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಪರ್ಚೇಸ್ ಅಕೌಂಟಲ್ಲಿ ಟು ಹರೀಶಸ್ ಅಕೌಂಟ್ ಅಂತ ಬರ್ತಾ ಇದ್ದೀನಿ. ಸೊ ಇಲ್ಲಿ ಪರ್ಚೇಸ್ ಅಕೌಂಟ್ ಇದೆ. ಸೊ ಪರ್ಚೇಸ್ ಅಕೌಂಟಲ್ಲಿ ಏನಂತ ಇದೆ, ಸೊ November 3 ಇದೆ. ಸೊ ಇಲ್ಲಿ ಬರ್ತಾ ಇದ್ದೀನಿ, November 3 ಇದೆ, ಸಾರಿ. ಸೊ ಬೈ ಪರ್ಚೇಸಸ್ ಇದೆ, ಹಾಗಾಗಿ ಈ ಕಡೆ ಬರುತ್ತೆ. November 3 ಏನಂತ ಬರುತ್ತೆ, ಟು ಹರೀಶಸ್ ಅಕೌಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಬೈ ಪರ್ಚೇಸಸ್ ಇದೆ, ಟು ಹರೀಶಸ್ ಇದೆ. ಸೊ ಪರ್ಚೇಸನ್ನು ಸ್ಕಿಪ್ ಮಾಡಿದ್ರೆ ಟು ಹರೀಶಸ್ ಅಕೌಂಟ್ ಆಗುತ್ತೆ. ಸೊ ಅಮೌಂಟ್ ಎಷ್ಟಿದೆ, 30,000 ಇದೆ. ಸೊ ಅದನ್ನು ಇಲ್ಲಿ ಪರ್ಚೇಸಸ್ ಕಾಲಮಲ್ಲಿ ಬರ್ತಾ ಇದ್ದೇನೆ. ಸೊ ಇದು ಒಂದೇ ಪರ್ಚೇಸಸ್ ಇದೆ, ಹಾಗಾಗಿ ನಾನು ಈ ಅಕೌಂಟನ್ನು ಕೂಡ ಏನು ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡಬೇಕು, ಡಬಲ್ ಅಂಡರ್ಲೈನ್ ಮಾಡಬೇಕು. ಸೊ ಇದಿಷ್ಟು ಪರ್ಚೇಸಸ್ ಅಕೌಂಟ್ ಆಗಿದೆ. ಸೊ ಈ ಥರ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒನ್ ನೋಡಿ. ಸೊ ಕ್ಯಾಶ್ ಅಕೌಂಟ್ ಆಯಿತು, ಗೂಡ್ಸ್ ಅಕೌಂಟ್ ಆಯಿತು, ಕ್ಯಾಪಿಟಲ್ ಅಕೌಂಟ್ ಆಯಿತು, ಪರ್ಚೇಸ್ ಅಕೌಂಟ್ ಆಯಿತು. ಸೊ ಫಿಫ್ತ್ ಒನ್ ಏನಿದೆ, ಹರೀಶಸ್ ಅಕೌಂಟ್ ಇದೆ. ಸೊ ಹರೀಶಸ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀನಿ ಇಲ್ಲಿ. ಸೊ ಹರೀಶ್ ಅಂತ ಎಲ್ಲೆಲ್ಲಿ ಬಂದಿರುತ್ತೆ ಅದನ್ನು ಡಬಲ್ ಎಂಟ್ರಿ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಎಂಟ್ರಿಯಲ್ಲಿ ಹರೀಶ್ ಅಂತ ಬಂದಿಲ್ಲ. ಸೆಕೆಂಡ್ ಎಂಟ್ರಿಗೆ ಬನ್ನಿ, ಪರ್ಚೇಸಸ್ ಅಕೌಂಟ್ ಟು ಹರೀಶಸ್ ಅಕೌಂಟ್ ಇದೆ. ಸೊ ಹರೀಶ್ ಅಕೌಂಟ್ ಹಾಕ್ತಾ ಇದ್ದೀವಿ. ಸೊ ಹರೀಶ್ ಅಕೌಂಟ್ ಸ್ಕಿಪ್ ಮಾಡಬೇಕು. ಬೈ ಪರ್ಚೇಸಸ್ ಬರುತ್ತೆ, ಡೇಟ್ ಏನಿದೆ November 3 ಇದೆ. ಸೊ ಹರೀಶ್ ಅಕೌಂಟಲ್ಲಿ November 3 ಬೈ ಪರ್ಚೇಸಸ್ ಅಕೌಂಟ್, ಬೈ ಪರ್ಚೇಸಸ್ ಅಕೌಂಟ್ ಅಮೌಂಟ್ ಎಷ್ಟಿದೆ, 30,000 ಇದೆ. 30,000 ಇದೆ. ಸೊ ನೆಕ್ಸ್ಟ್ ಎಂಟ್ರಿ ನೋಡಿ, ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಇದೆ. ಸೊ ಇಲ್ಲಿ ಹರೀಶ್ ಅಂತ ಬಂದಿಲ್ಲ, ಸ್ಕಿಪ್ ಮಾಡಬೇಕು. ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಇಲ್ಲೂ ಕೂಡ ಹರೀಶ್ ಅಂತ ಬಂದಿಲ್ಲ, ಸ್ಕಿಪ್ ಮಾಡಬೇಕು. ಹರೀಶಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಯಾವಾಗಿದೆ, November 10th ಇದೆ. ಹರೀಶ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಹರೀಶ್ ಅಕೌಂಟ್ ಹಾಕ್ತಾ ಇದ್ದೀವಿ. ಸೊ ಹರೀಶ್ ಅಕೌಂಟ್ ಸ್ಕಿಪ್ ಮಾಡಬೇಕು, ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಡೇಟನ್ನು ಬರೀಬೇಕು, November 10 ಇದೆ. ಸೊ ಇಲ್ಲಿ November 10th ಟು ಕ್ಯಾಶ್ ಅಕೌಂಟ್ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ, 15,000 ಇದೆ. ಸೊ 15,000 ಇಲ್ಲಿ ಬರೀಬೇಕು, ಈ ಥರ ಬರೀಬೇಕು. ಸೊ ಮತ್ತೆ ಎಂಟ್ರಿ ನೋಡಬೇಕು, ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಇಲ್ಲಿ ಹರೀಶ್ ಅಂತ ಇಲ್ಲ. ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಇದೆ. ಸೊ ಇಲ್ಲೂ ಕೂಡ ಹರೀಶ್ ಇಲ್ಲ. ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಇದು ಬರೋದಿಲ್ಲ. ಡ್ರಾಯಿಂಗ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಇಲ್ಲಿ ಬರೋದಿಲ್ಲ. ಸೊ ಈ ಎಂಟ್ರಿ ಬರುತ್ತೆ, ಹರೀಶಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಟು ಡಿಸ್ಕೌಂಟ್ ಅಕೌಂಟ್ ಅಂತ ಇದೆ. ಸೊ ಹರೀಶ್ ಅಂತ ಬಂದಿದೆ. ಸೊ ಹರೀಶನ್ನು ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ 2 ಕ್ರೆಡಿಟ್ ಆಗಿದ್ದಾವೆ. ಸೊ ಅಮೌಂಟ್ ಎಷ್ಟಿದೆ, 15,000 ಇದೆ. ಸೊ 2 ಅಕೌಂಟನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.
ಸೊ 2 ಕ್ಯಾಶ್ ಅಕೌಂಟ್ ಮತ್ತು ಡಿಸ್ಕೌಂಟ್ ರಿಸೀವ್ಡ್ ಇದೆ. ಸೊ ಹರೀಶಸ್ ಅಕೌಂಟಲ್ಲಿ ನಾವೇನು ಮಾಡಬೇಕು, ಸೊ ಡೇಟನ್ನು ಬರ್ಕೊಳ್ಬೇಕು ನವಂಬರ್ 22. ಸೊ ಏನಂತ ಬರೀಬೇಕು, ಟು ಕ್ಯಾಶ್ ಅಕೌಂಟ್. ಸೊ ಇನ್ನೊಂದು ಸೇಮ್ ಡೇಟ್ಗೆ ಬರೀಬೇಕು, ಟು ಡಿಸ್ಕೌಂಟ್ ರಿಸೀವ್ಡ್. ಸೊ ಟು ಡಿಸ್ಕೌಂಟ್ ರಿಸೀವ್ಡ್. ಸೊ ಕ್ಯಾಶ್ ಅಕೌಂಟ್ ಎಷ್ಟಿದೆ, 14,700. ಡಿಸ್ಕೌಂಟ್ ಎಷ್ಟಿದೆ, 300 ಇದೆ. ಅದನ್ನು ಇಲ್ಲಿ ಬರೀಬೇಕು. ಸೊ ಈ ಥರ ಬರೀಬೇಕು. ಸೊ ಮತ್ತೆ ಯಾವುದೇ ಎಂಟ್ರಿ ಇಲ್ಲ, ಸೊ ಚೆಕ್ ಮಾಡಿ ಯಾವುದಾದ್ರೂ ಎಂಟ್ರಿ ಇದೆ ಅದನ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಇಷ್ಟಾಯಿತು. ಸೊ ಈಗ ನಾನೇನು ಮಾಡಬೇಕು, ಅಕೌಂಟನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೋಟಲ್ಸನ್ನು ಮಾಡ್ಕೊಳ್ಬೇಕು. ಸೊ 15,000, 14,700, 30,000, ಸೊ 300. ಸೊ ಇಲ್ಲಿ ಟೋಟಲ್ ಮಾಡ್ಕೊಳ್ಬೇಕು. ಸೊ ಈ ಥರ ಬರ್ಕೊಳ್ಬೇಕು, ಅಂಡರ್ಲೈನ್ ಮಾಡ್ಕೊಳ್ಬೇಕು, ಡಬಲ್ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಸೊ ಪರ್ಚೇಸಸ್, ಸೊ ಕ್ರೆಡಿಟ್ ಸೈಡ್ ಅಮೌಂಟ್ ಎಷ್ಟಿದೆ, 30,000 ಇದೆ. ಸೊ ಕ್ರೆಡಿಟ್ ಸೈಡ್ 30,000, ಡೆಬಿಟ್ ಸೈಡ್ ನೋಡಿ 15,000, 14,700 ಮತ್ತು 300. ಸೊ ಇದನ್ನು ಸೇರಿಸಿದಾಗ ಎಷ್ಟಾಗುತ್ತೆ, 30,000 ಬರುತ್ತೆ. ಸೊ ಹಾಗಾಗಿ ಈ ಅಕೌಂಟ್ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ಎರಡೂ ಕಡೆ ಎಷ್ಟು ಬರುತ್ತೆ, 30,000 ಬರುತ್ತೆ. ಸೊ ಇದನ್ನು ಈ ಥರ ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ಈಗಾಗಲೇ ಹೇಳಿದ್ದೀನಿ, ಎರಡೂ ಕಡೆ ಟ್ಯಾಲಿ ಆದರೆ ನಾವು ಈ ಥರ ಬರ್ತೀವಿ ಅಂತ. ಸೊ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಡ್ ಡೌನ್ ಏನೂ ಬರೋದಿಲ್ಲ, ಇಷ್ಟೇ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಅಕೌಂಟನ್ನು ನೋಡಿ. ಸೊ ನೆಕ್ಸ್ಟ್ ಅಕೌಂಟ್ ಏನಿದೆ, ಇಲ್ಲಿ ಸೇಲ್ಸ್ ಇದೆ, ಸೇಲ್ಸ್ ಅಕೌಂಟ್ ಇದೆ. ಸೊ ಸೇಲ್ಸ್ ಅಕೌಂಟನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಸೇಲ್ಸ್ ಅಕೌಂಟ್, ಸೊ ಇದು ಸೇಲ್ಸ್ ಅಕೌಂಟ್ ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಈಗ ನಾನು ಏನು ಮಾಡಬೇಕು, ಸೇಲ್ಸ್ ಅಂತ ಎಲ್ಲೆಲ್ಲಿ ಬಂದಿರುತ್ತೆ ಅದನ್ನು ತೊಗೊಳ್ಬೇಕು. ಸೊ ಫಸ್ಟ್ ಎಂಟ್ರಿ ನೋಡಿ, ಅಲ್ಲಿ ಸೇಲ್ಸ್ ಬಂದಿಲ್ಲ. ಸೆಕೆಂಡ್ ಎಂಟ್ರಿ ನೋಡಿ, ಅಲ್ಲೂ ಕೂಡ ಸೇಲ್ಸ್ ಬಂದಿಲ್ಲ. ಥರ್ಡ್ ಎಂಟ್ರಿಯಲ್ಲಿ ನೋಡಿ, ನವಂಬರ್ 5 ಬೈ ಟು ಸೇಲ್ಸ್ ಅಕೌಂಟ್ ಇದೆ, ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಇದೆ 12,000. ಸೊ ಸೇಲ್ಸ್ ಅಕೌಂಟಲ್ಲಿ ಸೇಲ್ಸನ್ನು ಬಿಡಬೇಕು. ಬಾಯ್ ಕ್ಯಾಶ್ ಅಕೌಂಟ್ ಬರುತ್ತೆ, ನವಂಬರ್ 5 ಇದೆ. ಸೊ ಸೇಲ್ಸ್ ಅಕೌಂಟಲ್ಲಿ ನವಂಬರ್ 5 ಬಾಯ್ ಕ್ಯಾಶ್ ಅಕೌಂಟ್. ಸೊ ಬಾಯ್ ಕ್ಯಾಶ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ, 12,000 ಇದೆ. ಸೊ 12,000 ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್ ನೋಡಿ, ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸೊ ಇದು ಬರೋದಿಲ್ಲ. ಹರೀಶಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್, ಇದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಒನ್ ನೋಡಿ, ಸಂಡ್ರಿ ಎಕ್ಸ್ಪೆನ್ಸಸ್ ಟು ಕ್ಯಾಶ್. ಸೊ ಇದು ಬರೋದಿಲ್ಲ. ನವಂಬರ್ 15 ನೋಡಿ, ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಇದೆ. ಸೊ ಸೇಲ್ಸ್ ಅಂತ ಇದೆ. ಸೊ ಸೇಲ್ಸ್ ಅಕೌಂಟಲ್ಲಿ ಸೇಲ್ಸ್ ಬರುತ್ತೆ. ಸೊ ಇಲ್ಲಿ ಇದನ್ನು ಸ್ಕಿಪ್ ಮಾಡಬೇಕಾಗುತ್ತೆ, ಬೈ ಕ್ಯಾಶ್ ಅಕೌಂಟ್ ಆಗುತ್ತೆ. ನವಂಬರ್ 15. ಸೊ ಇಲ್ಲಿ ಬರೀಬೇಕು, ನವಂಬರ್ 15 ಬೈ ಕ್ಯಾಶ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ, 15,000 ಇದೆ. ಸೊ ಅಮೌಂಟ್ ಕಾಲಮಲ್ಲಿ 15,000 ಬರೀಬೇಕು. 15,000 ಇದೆ, 15,000 ಬರೀಬೇಕು. ನೆಕ್ಸ್ಟ್ ಎಂಟ್ರಿ ನೋಡಿ, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ, ಬರೋದಿಲ್ಲ. ಡ್ರಾಯಿಂಗ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಇದು ಬರೋದಿಲ್ಲ. ನೆಕ್ಸ್ಟ್ ಒನ್, ಹರೀಶಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಟು ಡಿಸ್ಕೌಂಟ್ ಅಕೌಂಟ್ ಇದೆ. ಸೊ ಇದು ಬರೋದಿಲ್ಲ. ನಿತೇಶಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಇದೆ. ಸೊ ಸೇಲ್ಸ್ ಅಂತ ಇದೆ. ಸೊ ಹಾಗಾಗಿ ಸೇಲ್ಸನ್ನು ಸ್ಕಿಪ್ ಮಾಡಬೇಕಾಗುತ್ತೆ. ಏನು ಬರುತ್ತೆ, ಬಾಯ್ ನಿತೇಶಸ್ ಅಕೌಂಟ್ ಬರುತ್ತೆ. ಡೇಟ್ ಏನಿದೆ, 25 ಇದೆ. ಸೊ ಇಲ್ಲಿ 25 ನವಂಬರ್ ನಿತೇಶಸ್ ಅಕೌಂಟ್. ಸೊ ಎಷ್ಟಾಗುತ್ತೆ, 7,000 ಇದೆ ಅಮೌಂಟ್. ಸೊ 7,000 ನಾವೇನು ಮಾಡಬೇಕು, ಇಲ್ಲಿ ಬರ್ಕೊಳ್ಬೇಕು. ಸೊ ಮತ್ತೆ ಸೇಲ್ಸ್ ಅಂತ ಎಲ್ಲೂ ಇಲ್ಲ. ಸೊ ಹಾಗಾಗಿ ಅಕೌಂಟನ್ನು ಏನು ಮಾಡಬೇಕೀಗ, ಕ್ಲೋಸ್ ಮಾಡಬೇಕಾಗುತ್ತೆ ಸೇಲ್ಸ್ ಅಕೌಂಟನ್ನು. ಸೊ ಸೇಲ್ಸ್ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಡೆಬಿಟ್ ಸೈಡ್ ಯಾವುದೇ ಎಂಟ್ರಿ ಇಲ್ಲ, ಹಾಗಾಗಿ ಕ್ರೆಡಿಟ್ ಸೈಡ್ ಅಮೌಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಡಬಲ್ ಅಂಡರ್ಲೈನ್ ಮಾಡ್ತಾ ಇದ್ದಾನೆ, ಅಂದರೆ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದಾನೆ. ಸೊ ಇದಿಷ್ಟು ಸೇಲ್ಸ್ ಅಕೌಂಟ್ ಆಗಿದೆ. ಸೊ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಅಕೌಂಟ್ ಯಾವ್ದು ಬರುತ್ತೆ, ಫರ್ನಿಚರ್ ಅಕೌಂಟ್ ಇದೆ. ಸೊ ಫರ್ನಿಚರ್ ಅಕೌಂಟನ್ನು ನಾನು ಇಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೇನೆ. ಸೊ ಫರ್ನಿಚರ್ ಅಕೌಂಟ್. ಸೊ ಫರ್ನಿಚರ್ ಕೂಡ ಒಂದೇ ಇದೆ, ಒಂದೇ ಎಂಟ್ರಿ ಇದೆ ಫರ್ನಿಚರ್ ಅಕೌಂಟಲ್ಲಿ. ಸೊ ಇಲ್ಲಿ ಫರ್ನಿಚರ್ ಅಂತ ಇದೆ. ಸೊ ಫರ್ನಿಚರ್ ಅಂತ ಇದೆ ಇಲ್ಲಿ. ಸೊ ಫರ್ನಿಚರ್ ಒಂದೇ ಎಂಟ್ರಿ ಇದೆ. ಸೊ ಯಾವಾಗಿದೆ, ನವಂಬರ್ 6 ಇದೆ. ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ, 5,000. ಸೊ ಫರ್ನಿಚರ್ ಅಕೌಂಟಲ್ಲಿ ಫರ್ನಿಚರ್ ಅಂತ ಬರೆಯೋ ಹಾಗಿಲ್ಲ, ಟು ಕ್ಯಾಶ್ ಅಂತ ಬರೀಬೇಕು. ನವಂಬರ್ 6 ಇದೆ. ಸೊ ಫರ್ನಿಚರ್ ಅಕೌಂಟಲ್ಲಿ ಟು ಕ್ಯಾಶ್ ಅಕೌಂಟ್. ಸೊ ಡೇಟ್ ನವಂಬರ್ 6 ಇದೆ, ಅದನ್ನು ಬರ್ತಾ ಇದ್ದೀನಿ. ಸೊ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ, 5,000 ಇದೆ. ಸೊ ಅದನ್ನು 5,000 ಇಲ್ಲಿ ಬರ್ತಾ ಇದ್ದೇನೆ. ಸೊ ಒಂದೇ ಇದೆ, ಫರ್ನಿಚರ್ ಅಕೌಂಟಲ್ಲಿ ಒಂದೇ ಎಂಟ್ರಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಎಂಟ್ರಿಯನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ನೋಡಿ, ಸಂಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಇದೆ.
ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀನಿ. ಸೊ ಒಂದೇ ಎಂಟ್ರಿ ಇದೆ, ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಡೇಟ್ ನೋಡಿ ನವೆಂಬರ್ 13 ಇದೆ. ಸೊ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟಲ್ಲಿ ಸನ್ಡ್ರಿ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಹಾಗಾಗಿ ಟು ಕ್ಯಾಶ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಟು ಕ್ಯಾಶ್ ಅಕೌಂಟ್. ಸೊ ಡೇಟ್ ಏನಿದೆ ನವೆಂಬರ್ 13 ಇದೆ. ಸೊ ಅಮೌಂಟ್ ಎಷ್ಟಿದೆ 200 ರೂಪೀಸ್ ಇದೆ. ಸೊ ಒಂದೇ ಎಂಟ್ರಿ ಇದೆ, ಈ ಎಂಟ್ರಿನ ಏನು ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಂಟ್ರಿಗೆ ಬರೋಣ. ಸೊ ನೆಕ್ಸ್ಟ್ ಎಂಟ್ರಿ ಯಾವುದಿದೆ, ನೆಕ್ಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಇದೆ. ಸೊ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಬ್ಯಾಂಕ್ ಅಕೌಂಟ್ ಇದೆ ಇಲ್ಲಿ, ಬ್ಯಾಂಕ್ ಅಕೌಂಟ್ ಅಂತ. ಸೊ ಬ್ಯಾಂಕ್ ಎಂಟ್ರಿ ಏನು ಎಲ್ಲಿದೆ ನೋಡಿ, ನವೆಂಬರ್ 18 ಇದೆ. ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಇದೆ, 5000 ರೂಪೀಸ್ ಇದೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಂಕ್ ಸ್ಕಿಪ್ ಆಗುತ್ತೆ, ಟು ಕ್ಯಾಶ್ ಬರುತ್ತೆ. ಡೇಟ್ ನೋಡಿ ನವೆಂಬರ್ 18. ಸೊ ಇಲ್ಲಿ ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟಲ್ಲಿ ಟು ಕ್ಯಾಶ್ ಅಕೌಂಟ್. ಸೊ ನವೆಂಬರ್ 18. ಸೊ ಅಮೌಂಟ್ ಎಷ್ಟಿದೆ 5000 ಇದೆ. ಸೊ ಒಂದೇ ಎಂಟ್ರಿ ಇದೆ, ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ನೋಡಿ ಡ್ರಾಯಿಂಗ್ಸ್ ಅಕೌಂಟ್ ಇದೆ. ಸೊ ಡ್ರಾಯಿಂಗ್ಸ್ ಅಕೌಂಟ್ ನವೆಂಬರ್ 20 ಇದೆ. ಸೊ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಡ್ರಾಯಿಂಗ್ಸ್ ಅಕೌಂಟನ್ನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಡ್ರಾಯಿಂಗ್ಸ್ ಅಕೌಂಟಲ್ಲಿ ಏನಾಗುತ್ತೆ, ಸೊ ಡ್ರಾಯಿಂಗ್ಸ್ ಅಂತ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಬೇಕಾಗತ್ತೆ. ಸೊ ಡ್ರಾಯಿಂಗ್ಸನ್ನು ಸ್ಕಿಪ್ ಮಾಡಿದಾಗ ನಮಗೇನಾಗುತ್ತೆ, ಟು ಕ್ಯಾಶ್ ಅಕೌಂಟಾಗಿ ಬರುತ್ತೆ. ಸೊ ಟು ಕ್ಯಾಶ್ ಅಕೌಂಟನ್ನು ನಾವು ಇಲ್ಲಿ ಬರ್ತಾ ಇದ್ದೇವೆ. ಸೊ ಡೇಟನ್ನು ಬರೀಬೇಕು. ಸೊ ನವೆಂಬರ್ 20 ಇದೆ, ನವೆಂಬರ್ 20 ಇದೆ. ನವೆಂಬರ್ 20. ಸೊ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಎಷ್ಟಿದೆ 1000 ಇದೆ. 1000 ಬರ್ತಾ ಇದ್ದೀವಿ. ಸೊ ಒಂದೇ ಎಂಟ್ರಿ ಇದೆ, ಅಕೌಂಟನ್ನು ಇಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ 11th ಒನ್ ನೋಡಿ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ಇದೆ. ಸೊ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟನ್ನು ಇಲ್ಲಿ ಪ್ರಿಪೇರ್ ಮಾಡಿದ್ದೇನೆ, ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ಸೊ ಒಂದೇ ಎಂಟ್ರಿ ಇದೆ. ಸೊ ಇಲ್ಲಿ ಟು ಡಿಸ್ಕೌಂಟ್ ರಿಸೀವ್ಡ್ ಇದೆ, ಅಂದರೆ ಏನಾಗುತ್ತೆ ಬಾಯ್ ಹರೀಶಸ್ ಅಕೌಂಟ್ ಬರುತ್ತೆ. ಸೊ ಡಿಸ್ಕೌಂಟ್ ಅಕೌಂಟಲ್ಲಿ ಡಿಸ್ಕೌಂಟ್ ಅಕೌಂಟ್ ಬರೋದಿಲ್ಲ, ಬಾಯ್ ಹರೀಶಸ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಬಾಯ್ ಹರೀಶಸ್ ಅಕೌಂಟ್. ಸೊ ಡೇಟ್ ಇದೆ ನವೆಂಬರ್ 22. ಅಮೌಂಟ್ ನೋಡಬೇಕು, ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿರುತ್ತೆ ಅದನ್ನು ಮಾತ್ರ ಬರೀಬೇಕು. ಸೊ 300 ರೂಪೀಸ್ ಇದೆ ಡಿಸ್ಕೌಂಟ್ ರಿಸೀವ್ಡ್, ಹಾಗಾಗಿ ಬಾಯ್ ಹರೀಶಸ್ ಅಕೌಂಟ್ ಎಷ್ಟಾಗುತ್ತೆ 300 ಆಗುತ್ತೆ, 300 ಆಗುತ್ತೆ. ಸೊ ಈ ಥರ 300 ಬರೀಬೇಕಾಗುತ್ತೆ. ಡಿಸ್ಕೌಂಟ್ ಅಕೌಂಟಲ್ಲಿ ಈ ಥರ ಬರೀಬೇಕಾಗುತ್ತೆ. ಸೊ ಒಂದೇ ಎಂಟ್ರಿ ಇದೆ, ಹಾಗಾಗಿ ಡಿಸ್ಕೌಂಟ್ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಎಂಟ್ರಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ನೋಡಿ ಡಿಸ್ಕೌಂಟ್ ಅಲೌಡ್ ಇದೆ, ಡಿಸ್ಕೌಂಟ್ ಅಲೌಡ್ ಇದೆ. ಸೊ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ 12th ಎಂಟ್ರಿ ಏನಿದೆ. ಸೊ 12th ಅಕೌಂಟ್ ಯಾವುದಿದೆ, ನಿತೇಶಸ್ ಅಕೌಂಟ್ ಇದೆ. ಸೊ ನಿತೇಶಸ್ ಅಕೌಂಟನ್ನು ಒಂದ್ಸತಿ ಮೊದಲಿಗೆ ಪ್ರಿಪೇರ್ ಮಾಡೋಣ. ಸೊ ನಿತೇಶ್ ಅಕೌಂಟನ್ನು ಅಲ್ಲಿ ಫಾರ್ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ, ನಿತೇಶ್ ಅಕೌಂಟ್. ಸೊ ಅವನ ಎಂಟ್ರೀಸ್ಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಮೊದಲಿಗೆ ಬರಬೇಕು. ಸೊ ಫಸ್ಟ್ ಎಂಟ್ರಿಯಲ್ಲಿ ನಿತೇಶ್ ಅಂತ ಇಲ್ಲ, 3rd ಒನ್ ಇಲ್ಲ, 4th ಒನ್ ಇಲ್ಲ, 5th ಒನ್ ಇಲ್ಲ, 6th ಒನ್ ಇಲ್ಲ, 7th ಒನ್ ಇಲ್ಲ, 8th ಒನ್ ಇಲ್ಲ, 9th ಒನ್ ಇಲ್ಲ, 10th ಒನ್ ಇಲ್ಲ. ಸೊ 11th ಒನ್ ಏನಿದೆ, ಸೊ ನವೆಂಬರ್ 25ಗೆ ಏನಿದೆ, ಸೊ ಎಂಟ್ರಿ ಇದೆ ನಿತೇಶಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ನಿತೇಶಸ್ ಅಕೌಂಟಲ್ಲಿ ನಾವೇನು ಮಾಡಬೇಕು, ನಿತೇಶಸ್ ಅಕೌಂಟ್ ಅಂತ ಬರೆಯೋ ಹಾಗಿಲ್ಲ, ಟು ಸೇಲ್ಸ್ ಅಕೌಂಟ್ ಬರೀಬೇಕು. ಅಮೌಂಟ್ ಎಷ್ಟಿದೆ 7000 ಇದೆ. ಸೊ ಇಲ್ಲಿ ನಿತೇಶಸ್ ಅಕೌಂಟಲ್ಲಿ ಸೊ ಡೇಟನ್ನು ಬರ್ಕೊಂಡು ನಾವೇನು ಮಾಡಬೇಕು, ಅದನ್ನು ಬರೀಬೇಕು. ಸೊ 25ಗೆ ಇದೆ. ಸೊ ಏನಂತ ಇದೆ, ನಿತೇಶಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅಂತ ಇದೆ. ಸೊ ನಿತೇಶಸ್ ಅಕೌಂಟಲ್ಲಿ ಏನಾಗುತ್ತೆ, ಟು ಸೇಲ್ಸ್ ಅಕೌಂಟ್ ಆಗುತ್ತೆ, 7000 ಇದೆ ಅಮೌಂಟ್. ಸೊ ಡೇಟ್ ಏನಿದೆ ನವೆಂಬರ್ 25 ಇದೆ, ಡೇಟ್ ನವೆಂಬರ್ 25 ಇದೆ. ಸೊ ಇದು ಒಂದು ಎಂಟ್ರಿ ಆಗಿದೆ. ಸೊ ಇನ್ನೊಂದು ಎಂಟ್ರಿ ಇದೆ, ಸೊ ಇನ್ನೊಂದು ಎಂಟ್ರಿ ಇದೆ ನಿತೇಶ್ದು, ಇನ್ನೊಂದು ಎಂಟ್ರಿ ಇದೆ ಕ್ಯಾಶ್ ಅಕೌಂಟ್ ಡೆಬಿಟ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ನಿತೇಶಸ್ ಅಕೌಂಟ್ ಅಂತ ಇದೆ. ಸೊ ಅಂದ್ರೆ 2 ಅಕೌಂಟ್ಗಳು ಡೆಬಿಟ್ ಆಗಿದ್ದಾವೆ. ಸೊ ಅಂದ್ರೆ ಏನಾಗುತ್ತೆ, ನಿತೇಶಸ್ ಅಕೌಂಟ್ ಅಲ್ಲಿ ಸೊ ಇದು ಸ್ಕಿಪ್ ಆಗುತ್ತೆ. ಸೊ ಏನ್ ಬರುತ್ತೆ, ಬೈ ಕ್ಯಾಶ್ ಅಕೌಂಟ್ ಬೈ ಡಿಸ್ಕೌಂಟ್ ಅಕೌಂಟ್ ಬರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ನಿತೇಶಸ್ ಅಕೌಂಟ್ ಅಲ್ಲಿ ಡೇಟ್ ಅನ್ನ ಬರೀಬೇಕು, ನವೆಂಬರ್ 29 ಇದೆ. ಸೊ 2 ಎಂಟ್ರೀಸ್ಗಳು ಬರ್ತವೆ, ಅದನ್ನ ಬರ್ಕೊಳ್ಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್, ಸೊ ಇಲ್ಲಿ ಬೈ ಕ್ಯಾಶ್ ಅಕೌಂಟ್, ಇನ್ನೊಂದು ಬೈ ಡಿಸ್ಕೌಂಟ್ ಅಲೌಡ್ ಅಕೌಂಟ್, ಬೈ ಡಿಸ್ಕೌಂಟ್ ಅಲೌಡ್ ಅಕೌಂಟ್. ಸೊ ಅಮೌಂಟ್ ಏನಿದೆ ಅದನ್ನ ಬರೀಬೇಕು, 6800 ಮತ್ತೆ 200 ರೂಪೀಸ್. ಸೊ ಕ್ಯಾಶ್ 6800, ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ 200 ಇದೆ. ಸೊ ಇದನ್ನ ನಾವೇನ್ ಮಾಡಬೇಕು, ಕ್ಲೋಸ್ ಮಾಡಬೇಕು ಅಕೌಂಟ್ ಅನ್ನ. ಸೊ ಈ ತರ ಬರ್ಕೊಳ್ಬೇಕು. ಸೊ ಡೆಬಿಟ್ ಸೈಡ್ ಎಷ್ಟು ಬರುತ್ತೆ, 7000 ಬರುತ್ತೆ. ಅದೇ ತರ ಕ್ರೆಡಿಟ್ ಸೈಡ್ ಕೂಡ ಏನಾಗುತ್ತೆ, ಇಲ್ಲಿ
7,000 ಬರುತ್ತೆ. ಸೊ ಇದಿಷ್ಟು ನಿತೇಶ್ ಅಕೌಂಟ್ ಆಗಿದೆ. ಸೊ ಈ ತರ ಏನಾಗುತ್ತೆ, ನಿತೇಶ್ ಅಕೌಂಟ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಎಂಟ್ರಿ ಯಾವ್ದಿದೆ, 13th ಒನ್ ಕಾಟೇಜ್ ಅಕೌಂಟ್ ಇದೆ. ಸೊ ಕಾಟೇಜ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಕಾಟೇಜ್ ಅಕೌಂಟ್, ಸೊ ಕಾಟೇಜ್ ಅಕೌಂಟ್ ಇದೆ. ಸೊ ಇಲ್ಲಿ ಕಾಟೇಜ್ ಅಕೌಂಟ್ ಅನ್ನು ಹಾಕಿದ್ದೀನಿ. ಕಾಟೇಜ್ ಅಕೌಂಟ್ ಇದೆ. ಸೊ ಕಾಟೇಜ್ ಅಕೌಂಟ್ ಕೂಡ ಏನಿದೆ, ಒಂದೇ ಎಂಟ್ರಿ ಇದೆ. ಕಾಟೇಜ್ ಅಕೌಂಟ್ ಕೂಡ ಒಂದೇ ಎಂಟ್ರಿ ಇದೆ. ಕಾಟೇಜ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ, November 26th ಇದೆ. ಸೊ ಕಾಟೇಜ್ ಅಕೌಂಟ್ ಅಲ್ಲಿ ಏನ್ ಮಾಡಬೇಕು ನಾನು, ಸೊ ಕಾಟೇಜ್ ಅಕೌಂಟ್ ಅಲ್ಲಿ ಏನ್ ಮಾಡಬೇಕು, ಕಾಟೇಜ್ ಅನ್ನ ಸ್ಕಿಪ್ ಮಾಡಬೇಕು, ಟು ಕ್ಯಾಶ್ ಆಗುತ್ತೆ. ಸೊ ಡೇಟ್ ಅನ್ನ ಬರೀರಿ, November 26th ಇದೆ. ಸೊ ಇಲ್ಲಿ November 26th, ಸೊ ಟು ಕ್ಯಾಶ್ ಅಕೌಂಟ್ ಬರೀಬೇಕು. ಸೊ ಕಾಟೇಜ್ ಎಷ್ಟು ಪೇಮೆಂಟ್ ಮಾಡಿದೀವಿ, 200 rupees ಇದೆ. ಸೊ 200 rupees ಅನ್ನ ಬರೀಬೇಕು, ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಇದು ಕಾಟೇಜ್ ಅಕೌಂಟ್ ಆಗಿದೆ. ಸೊ ನೆಕ್ಸ್ಟ್ ಅಕೌಂಟ್ ಯಾವ್ದಿದೆ, ರೆಂಟ್ ಅಕೌಂಟ್ ಇದೆ. ಸೊ ರೆಂಟ್ ಅಕೌಂಟ್ ಅನ್ನ ಇಲ್ಲಿ ಹಾಕಿದ್ದೀನಿ, ಒಂದೇ ಎಂಟ್ರಿ ಇದೆ. ರೆಂಟ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಡೇಟ್ November 27 ಇದೆ. ಸೊ ರೆಂಟ್ ಅಕೌಂಟ್ ಅಲ್ಲಿ ರೆಂಟ್ ಅಂತ ಬರೋದಿಲ್ಲ, ಟು ಕ್ಯಾಶ್ ಅಂತ ಬರುತ್ತೆ. ಸೊ ರೆಂಟ್ ಅಕೌಂಟ್ ಅಲ್ಲಿ November 27th ಏನಾಗಿದೆ, ರೆಂಟ್ ಅಕೌಂಟ್ ಏನಾಗುತ್ತೆ, ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಟು ಕ್ಯಾಶ್ ಅಕೌಂಟ್ ಅನ್ನ ಬರ್ತಾ ಇದ್ದೀನಿ, ಒಂದೇ ಎಂಟ್ರಿ ಇದೆ, 1,500 ಇದೆ. ಸೊ ಬರೆದು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈಗ ಲಾಸ್ಟ್ ಎಂಟ್ರಿ ಇದೆ. ಸೊ ಲಾಸ್ಟ್ ಎಂಟ್ರಿ ಇದೆ. ಸೊ ಲಾಸ್ಟ್ ಎಂಟ್ರಿ ಯಾವ್ದಿದೆ, ಸ್ಯಾಲರಿ ಅಕೌಂಟ್ ಇದೆ. ಸ್ಯಾಲರಿ ಅಕೌಂಟ್ ಇದೆ. ಸೊ ಆಲ್ರೆಡಿ ಎಲ್ಲ ಅಕೌಂಟ್ಸ್ ಗಳನ್ನ ಹಾಕಿದ್ದೀನಿ. ಸೊ ಸ್ಯಾಲರಿ ಅಕೌಂಟ್ ಲಾಸ್ಟ್ ಇದೆ, November 30. ಸೊ ಏನಿದೆ, ಸ್ಯಾಲರಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ಏನಾಗುತ್ತೆ ಇಲ್ಲಿ, ಸ್ಯಾಲರಿ ಅಕೌಂಟ್ ಅಲ್ಲಿ ಸ್ಯಾಲರಿ ಅಂತ ಬರೋದಿಲ್ಲ, ಟು ಕ್ಯಾಶ್ ಅಂತ ಬರುತ್ತೆ. ಸೊ ಸ್ಯಾಲರಿ ಅಕೌಂಟ್ ಅಲ್ಲಿ November 30, 2017. ಸೊ ಏನಾಗುತ್ತೆ, ಟು ಕ್ಯಾಶ್ ಅಕೌಂಟ್ ಬರುತ್ತೆ, ಟು ಕ್ಯಾಶ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ, 3,000 rupees ಇದೆ. ಸೊ 3,000 rupees ಅನ್ನ ಇಲ್ಲಿ ಬರೆದು ಒಂದೇ ಎಂಟ್ರಿ ಇದೆ. ಸೊ ಅಕೌಂಟ್ ಅನ್ನ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಅಕೌಂಟ್ಸ್ ಗಳನ್ನ ಹಾಕಿದ್ದೀನಿ. ಎಲ್ಲ ಲೆಡ್ಜರ್ ಅಕೌಂಟ್ ಗಳನ್ನ ಹಾಕಿದ್ದೀನಿ. ಸೊ ನೀವು ಏನ್ ಮಾಡಬೇಕು, ಮೊದಲಿಗೆ ಜರ್ನಲ್ ಎಂಟ್ರೀಸ್ ಅನ್ನ ತಗೊಳ್ಬೇಕು. ಅದರಲ್ಲಿ ನೀವೇನ್ ಮಾಡಬೇಕು, ಅಲ್ಲಿ ಯಾವ್ಯಾವ ಅಕೌಂಟ್ ಗಳನ್ನ ಹಾಕಬೇಕು ಅನ್ನೋದನ್ನ ನೀವು ಇಲ್ಲಿ ಮೊದಲಿಗೆ ನೋಟಿಫೈ ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ಸೊ ಆ ನಂತರ ನೀವೇನ್ ಮಾಡಬೇಕು, ಫಾರ್ಮ್ಯಾಟ್ ಅನ್ನ ಹಾಕಬೇಕು, ಲೆಡ್ಜರ್ ಫಾರ್ಮ್ಯಾಟ್ ಅನ್ನ ಹಾಕಬೇಕು. ಆ ನಂತರ ನೀವು ಅದನ್ನ ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಇದಿಷ್ಟು ಲೆಡ್ಜರ್ ಮೇಲೆ ಪ್ರಾಬ್ಲಮ್ಸ್ ಆಗಿದ್ದಾವೆ. ಸೊ ನಾನು ಈ ಚಾಪ್ಟರ್ ಅಲ್ಲಿ 12 ಮಾರ್ಕ್ಸ್ ಕ್ವಶನ್ ಅನ್ನ ಮಾಡಿದ್ದೇನೆ. ಸೊ ಮೊದಲಿಗೆ ಜರ್ನಲ್ ಎಂಟ್ರೀಸ್ ಗಳನ್ನ ಹೇಗೆ ಹಾಕೋದು ಅಂತ ಹೇಳಿದ್ದೇನೆ. ಆ ನಂತರ ಜರ್ನಲ್ ಎಂಟ್ರೀಸ್ ಇಂದ ನಾವು ಅದನ್ನ ಲೆಡ್ಜರ್ಗೆ ಹೇಗೆ ಪೋಸ್ಟಿಂಗ್ ಮಾಡೋದು ಅಂತ ಕೂಡ ಹೇಳಿದ್ದೇನೆ. ಸೊ ಇದರ ಮೇಲೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ, ಸೊ ನಾನು ಇಷ್ಟೇ ಮಾಡ್ತಾ ಇದ್ದೀನಿ. ಸೊ ಇದರ ಮೇಲೆ ಇಷ್ಟೇ ಪ್ರಾಬ್ಲಮ್ಸ್ ಗಳನ್ನ ಮಾಡಿದ್ದೀನಿ. ಸೊ ಎಲ್ಲಾ ತರಹದ ಪ್ರಾಬ್ಲಮ್ಸ್ ಗಳನ್ನ ಇಲ್ಲಿ ನಿಮ್ಗೆ ಸಾಲ್ವ್ ಮಾಡಿದ್ದೀನಿ. ಸೊ ಇಷ್ಟೇ ಅಡ್ಜಸ್ಟ್ಮೆಂಟ್ ಬರ್ತವೆ, ಸೊ ಇನ್ನೂ ಜಾಸ್ತಿ ಬರೋದಿಲ್ಲ. ಸೊ ನೀವು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಕ್ಸರ್ಸೈಸ್ ಗಳನ್ನ, ನೀವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ. ಸೊ ನಿಮ್ಗೆ ಅದರಲ್ಲಿ ಏನಾದರೂ ಡೌಟ್ಸ್ ಬಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಲ್ಲಿಗೆ ನಾನು 3rd ಚಾಪ್ಟರ್ ಆಫ್ ಅಕೌಂಟಿಂಗ್, ಸೊ ಅಂದ್ರೆ ಯಾವುದು, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಚಾಪ್ಟರ್ ಅನ್ನ ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಯಾವುದೇ ತರಹದ ಡೌಟ್ಸ್ ಬಂದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅಥವಾ ನೀವು ಟೆಕ್ಸ್ಟ್ ಮಾಡಬಹುದು. ಸೊ ನಾನು ನಿಮಗೆ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಾನು ಅದನ್ನ ಕ್ಲಾರಿಫೈ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕೂಡ ಹೇಳ್ತೀನಿ ನಿಮಗೆ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೇನೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.